ಆರಂಭಿಕ ಓವರ್ನಲ್ಲಿ ಭರತ್ ಕಿಳಿಯಾರು ಎಸ್ಗಾರಿಕ ಭಾಗವನ್ನ ಕಂಡ್ರು. ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ಪರವಾಗಿ ಎಸ್ತಂತ ಈ ಒಂದು ಮೊದಲ ಚೆಂಡು ಯಾವುದರ ಓಡಾಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭರತ್ ಕಿಳಿಯಾರು. ಆ ನಿಟ್ಟಲ್ಲಿ ಬಹಳಷ್ಟು ಪಂದ್ಯಕೂಟಗಳನ್ನು ಆಡಿದಂತ ಎಕ್ಸ್ಪೀರಿಯನ್ಸ್ ಇರುವಂತ ಅನುಭವಿ ಆಟಗಾರ ಕೂಡ ಭರತ್ ಕಿಳಿಯಾರು. ಎರಡನೇ ಬಾರಿ ಬಹಳ ಸಮರ್ಥ ಹೊಡೆತಾಡಿ ಭಾಗದಲ್ಲಿ ಬಾರಿ ಸಚಿನ್ ಕೋಟೇಶ್ವರ ಒಂದು ರನ್ ಪಡ ಪ್ರಯತ್ನವನ್ನ ಮಾಡಿ ಕೊನೆ ಹಂತದಲ್ಲಿ ಬಹುಶಃ ಕೂದಲ ಹಂತದಲ್ಲಿ ಅಜಿತ್ ಇಲ್ಲಿ ಪಾಸ್ ಆದ್ರು. ಒಂದೋಟ ಸೇರ್ಪಡೆ ಗಿಳಿಯಾರು ಖಾತೆ ಆರಂಭ. ಫ್ರೆಂಡ್ಸ್ ಗಿಳಿಯಾರು 1 for ವಿದೌಟ್ ಲಾಸ್. ಅನಿಲ್ ಕಾಡಬೆಟ್ಟುವನ್ನು ಎದುರಿಸ್ತಾ ಇದೆ. ಮೂರನೇ ಬಾರಿ ಭರತ್ ಗಿಳಿಯಾರು ಸದಾ ಈ ಒಂದು ಚೆಂಡು ಬರಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ರವಿ ಹೊಡೆತ ಭರತ್ ಕಾಯ್ಸರ ಮುಖ್ಯವಾಗಿ ಮೊದಲ ಹೋದರಿ ಆಗತ್ತ. ಫ್ರೆಂಡ್ಸ್ ಗಿಳಿಯಾರು 1-1. ರವಿ ವಾಪಸ್ ಮೊದಲ 3 ಚೆಂಡುಗಳ ಮುಕ್ತಾಯದ ನಂತರ ಮೊದಲ ಯಶಸ್ಸನ್ನೇ ಪಡ್ಕೊಂಡಂತ ಭರತ್ ಗಿಳಿಯಾರು. ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ಪರವಾಗಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಮಂಜಾ ಮತ್ತೋರು ಯುವ ಆಟಗಾರನ ಸೇರ್ಪಡೆ. ಪಾಂಚಜನ್ಯ ಇತ್ತೀಚಿನ ದಿನಗಳ ಕರ್ನಾಟಕದ ಮತ್ತೊಂದು ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ತಂಡ ಆಡ್ತಾ ಇದೆ. 4ನೇ ಬಾರಿ ಸ್ಲೋವರ್ ಆಗಿ ಬಿದ್ದ ಚೆಂಡು ರನ್ ಅವಕಾಶ ಇತ್ತು. ಅಂತಿಮ ಹಂತದಲ್ಲಿ ಬ್ಯಾಕಪ್ ಕೊರತೆಯನ್ನು ಕಂಡ್ರು. ಮಿಸ್ಫೀಲ್ಡ್ ಅನ್ನು ಕಂಡಂತ ಒಂದು ತಂಡ 1+4 ಅದೃಷ್ಟದ ಬೌಂಡರಿ ಕೂಡ 5 ಓಟಗಳ ಸೇರ್ಪಡೆ ಮುಖ್ಯವಾಗಿ 6ರ ಮೊತ್ತವನ್ನು ತಲುಪ್ತಾ ಇದೆ. ಸಚಿನ್ ಕೋಟೇಶ್ವರ್ ಒಂದು ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಬ್ಯಾಕಪ್ ಎಡುಕೆಯನ್ನು ಕಾಣ್ತಾ ಇದ್ದಾರೆ. ತಳ ಮೊತ್ತ 6-1. ಮೊದಲ ಓವರ್ 5ನೇ ಚೆಂಡು. ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ. ಲಾಗ್ ಸ್ಲಿಪ್ ನಂತ ಚೆಂಡು ಸಾಗಿತ್ತು. ಕಿಶೋರ ಕ್ಷೇತ್ರ ರಕ್ಷಣೆಯನ್ನು ಮಾಡಿದರ ಮುಖ್ಯವಾಗಿ ಲಾಂಗ್ ಲೆಗ್ ಭಾಗದಲ್ಲಿ ಒಂದೊಡ ಸೇರ್ಪಡೆ. ಸ್ಕೋರ್ 7-1. ಗಿಳಿಯಾರು ಆದಷ್ಟು ಸ್ಟೋರ್ಗಳನ್ನು ಪೇರಿಸ್ತಾರ ನೋಡ್ಬೇಕಾಗ್ತಾ ಇದೆ. ಮತ್ತೆ ಭರತ್ ಕೊನೆ ಹಂತದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮಂಜಾ ಗಲಿಯು ಭಾಗದಲ್ಲಿ ಹೊಡೆತವನ್ನ ಕಂಡ್ರು ಕೂಡ ಒಂದೋಟ ಸೇರ್ಪಡೆ. ಕುಂಬಾಶಿಯ ಸುಧಾಕರ ಕ್ಷೇತ್ರ ರಕ್ಷಣೆಯನ್ನು ಮಾಡುವುದರ ಮುಖೇನ ಮೊದಲ ಓವರ್ ಮುಗಿತಾ ಇದೆ. 8-1. ಮೊದಲ ಓವರ್ ಮುಕ್ತಾಯದಲ್ಲಿ ಫ್ರೆಂಡ್ಸ್ ಗಿಳಿಯಾರು 8 ಓಟವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡಿದ 4 ಓವರ್ಗಳಲ್ಲಿ ಆದಷ್ಟು ಓಟುಗಳು ದಾಖಲಾಗ್ತದೆ ನೋಡ್ಬೇಕಾಗ್ತಾ ಇದೆ. ಮೊದಲ ವಾರ ಬೆಂಗಳೂರಿನಲ್ಲಿ ಅಡ್ವಿನ್ ಆಲ್ವಿನ್ ಟ್ರೋಫಿಗಾಗಿ 2 ಲಕ್ಷ ರೂಪಾಯಿಗಳ ಮತ್ತೊಂದು ಹಗಲು ರಾತ್ರಿಯ 40 ಗಜಗಳ ಪಂದ್ಯಕೂಟ ಬೆಂಗಳೂರಿನಲ್ಲಿ ನಡೀತದೆ. ಉಡುಪಿ ಜಿಲ್ಲೆಯಿಂದಲೂ ಕೂಡ 2ರಿಂದ 3 ಪ್ರತಿಷ್ಠಿತ ತಂಡಗಳು ಆ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ ಅಡ್ವಿನ್ ಆಲ್ವಿನ್ ಟ್ರೋಫಿಗಾಗಿ. ಈತನ ಮಧ್ಯೆ ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ಮತ್ತೋರ ಯುವ ಆಟಗಾರ ಆಲ್ರೌಂಡರ್ ಕೂಡ ಯತೀಶ್ ಕೊಡಗು ಎಸ್ಗಾರಿಕೆ ಭಾಗದಲ್ಲಿ 2ನೇ ಓವರ್ ಮೊದಲ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಳ ತಿರುವನ್ನ ಪಡ್ಕೊಂಡಂತ ಈ ಒಂದು ಚೆಂಡು ಡಾಟ್ ಬಾಲ್ ಸೇರ್ಪಾಡು. ರೈಸ್ವಾಲ್ ವಿಕೆಟ್ ಕೀಪರ್. ಮತ್ತೆ ಯತೀಶ 2ನೇ ಓವರ್ನ 2ನೇ ಚೆಂಡು ಕೂಡ ಓಟುಗಳನ್ನ ದಾಖಲಿಸ್ತಾ ಇಲ್ಲ. ಮಂಜಾ ನಿರೀಕ್ಷಿತ ಹಂತದಲ್ಲಿ ಓಟುಗಳು ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಫ್ರೆಂಡ್ಸ್ ಗಿಳಿಯಾರು ಪಂದ್ಯಕೂಟವನ್ನು ಆಡ್ತಾ ಇದೆ. ಈತನ ಮಧ್ಯೆ 3ನೇ ಚೆಂಡು ಲೇಟ್ ಕಟ್ಟಿ ಬಾರಿ 2 ಬಾರಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಸನತ್ ಒಂದು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ನಡುವೆ ಒಂದು ಓಟವನ್ನು ಮಂಜಾ ಪೂರೈಕೆ ಮಾಡಿಕೊಂಡ್ರು. ಸ್ಕೋರ್ 9-1.
9 for 1. ನಾಲ್ಕನೇ ಬಾರಿ ಎರಡನೇ ಓವರ್ನಲ್ಲಿ ಸೊಲ್ಮಡಿ ಔಟ್ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು. ಅಜಿತ್ ಲಾಂಗ್ ಆಫ್ ಆಗಿದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಫ್ರೆಂಡ್ಸ್ ಗೆಳಿ 6 ಮೊತ್ತ 10 ಓಟವನ್ನು ತಲುಪ್ತಾ ಇದೆ. ಈ ಪಂದ್ಯಾಟ ಗೆಲ್ಲುವ ತಂಡ ಮೊದಲ ತಂಡವಾಗಿ ಜಯಂ ಪಂಚಜನ್ಯ ಹಗಲು ರಾತ್ರಿ ಪಂದ್ಯಾಟ ಮೊದಲ ಸೆಮಿಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ಳುವಂತಹ ತಂಡವೂ ಕೂಡ. 5ನೇ ಬಾರಿ 2ನೇ ಓವರ್ನಲ್ಲಿ ಬಾರಿ ಎಸ್ ಅಂದ ಈ ಒಂದು ಚೆಂಡು ಅಕ್ರಾಸ್ ಲೈನ್ ಆಗಿ ಮಂಜನ ಈ ಒಂದು ಹೊಡೆತ ನಿಯಮ ಉಲ್ಲಂಘನೆ ಆಗಿತ್ತು. ಯತೀಶ ಕೊಡಗು ಆ ನಿಟ್ಟಲ್ಲಿ ಅನಿಲ್ ಕಾಡಬೆಟ್ಟು ಆದರ್ಶ ಪಂಚಜನ್ಯಕ್ಕೆ 2ನೇ ಯಶಸ್ಸನ್ನು ತಂದ್ರು. ಈ ತನ್ಮದ ಮಂಜು ವಾಪಸ್ ಮೊತ್ತ 10 for 2. ಅಂಗಡ ಒಳಭಾಗದಲ್ಲಿ ಪ್ರಕಾಶ್ ಮತ್ತೋರ್ವ ಆಟಗಾರನ ಸೇರ್ಪಡೆ. ಇವಾಗಲೇ ಮೊದಲ ಹಂತದ 2 ಪ್ರಮುಖ ವಿಕೆಟ್ಸ್ ಗಳನ್ನು ಉರುಳಿಸಿರುವಂತಹ ಅನಿಲ್ ಕಾಡಬೆಟ್ಟು ಪಂಚಜನ್ಯ ಒಂದು ಹಂತದ ಮೇಲುಗೈನ ಪಡ್ಕೊಳ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ಜಯಂ ಪಂಚಜನ್ಯ ಸ್ವಸ್ತಿ 11 ಸ್ವಸ್ತಿ 7 ನೆನಪಿನಲ್ಲಿ. ಈತನ ಮಧ್ಯೆ ಲಾಸ್ಟ್ ಬಾಲ್ ಸೆಕೆಂಡ್ ಓವರ್. ಪ್ರಕಾಶ್ಗೆ ಸಂದ ಚೆಂಡು ಪಾಯಿಂಟ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ಓವರ್ ಮುಕ್ತಾಯವೂ ಕೂಡ. 2 ಉತ್ತಮ ರೀತಿಯ ಓವರ್ಗಳನ್ನು ಮುಗಿಸಿದಂತ ಪಂಚಜನ್ಯ ಹುಡುಗರು 11 ಓಟವನ್ನು ಮಾತ್ರ ಬಿಡಿಕೊಟ್ರು. ಮೂರನೇ ಓವರ್ಗಾಗಿ ಮತ್ತೆ ಭರತ್ ಗಿಳಿಯಾರು ಈ ಟೂರ್ನಮೆಂಟ್ ಅನ್ನ ಸರಣಿ ಶ್ರೇಷ್ಠ ಆಟಗಾರರಿಗೆ ಬೈಸಿಕಲ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಜಯಂ ಪಂಚಜನ್ಯ ಹಗಲು ರಾತ್ರಿ ರಾಜ್ಯಮಟ್ಟ ಪಂದ್ಯಾಟದಲ್ಲಿ. ಈ ತರವಾದ ಭರತ್ ಮೂರನೇ ಓವರ್ ಬಾಲ ಚೆಂಡು ಒಂದು ಹಂತದಲ್ಲಿ ಒಳ ತಿರುವನ್ನ ಪಡ್ಕೊಂಡಿತ್ತು. ಒಂದು ಎಸೆದ ಕ್ಯಾಚ್ ಆಗುವಂತ ಒಂದು ಸಾಧ್ಯತೆ ಇತ್ತು. ರೈಸ್ವಾನ್ ಕೊನೆ ಹಂತದಲ್ಲಿ ಒಂದು ಮಿಸ್ ಫೀಲ್ಡ್ ಅನ್ನ ಮಾಡಿದ್ರು ಕೂಡ ಒಂದೋಟ ಸೇರ್ಪಡ. ಮೊತ್ತ 12 ಒಂದು ಅತ್ಯುತ್ತಮ ಇನ್ ಸ್ವಿಂಗರ್ ಅನ್ನ ಭರತ್ ಗಿಳಿಯಾರ್ ಎಸೆದ್ರು. ಒಂದೋಟ ಸೇರ್ಪಡ. 12 for 2. ಮತ್ತೆ ಭರತ್ ಮೂರನೇ ಓವರ್ನ 2ನೇ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊತ್ತ 13 ಓಟವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಗಿಳಿಯಾರು. ಮತ್ತೆ ಭರತ್ ಔಟ್ ಸ್ವಿಂಗರ್ ಡೆಲಿವರಿ ಗತಿ ಪರಿವರ್ತನೆಯನ್ನ ಕಂಡಿತ್ತು. ಈ ಒಂದು ಎಸೆತ 3ನೇ ಓವರ್ನಲ್ಲಿ ಯಾವುದೇ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 3 ಎಸ್ಗಳು ಮಾತ್ರ ಬಾಕಿ ಇದೆ. ಜಯಂ ಪಂಚಜನ್ಯ ಟ್ರೋಫಿಯ ಫಸ್ಟ್ ಕ್ವಾರ್ಟರ್ ಫೈನಲ್ ನಡೀತಾ ಇದೆ. ಮತ್ತೆ ಚೆಂಡು ರೈಸ್ವಾನ್ ಕೈಯಲ್ಲಿ ಬಾರಿ ಕೈ ಜಾರದಂತ ಚೆಂಡು ತಡ್ಮಾಸಿ ಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆ. ಪ್ರಕಾಶನ ಮುಖ್ಯವಾಗಿ ಫ್ರೆಂಡ್ಸ್ ಗಿಳಿಯಾರು 4 ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಇನ್ಸೈಡ್ ಎಜ್ ಆಗಿ ಒಂದು ಓಟ ದಾಖಲಾಗಿತ್ತು. ಸ್ಕೋರ್ 17 ಓಟಗಳು. $17 for 2. 5 ಓವರ್ಗಳ ಇನ್ನಿಂಗ್ಸ್ ನಲ್ಲಿ ಇವಾಗ ಅದೆಷ್ಟು ಓಟ್ಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಮತ್ತೆ ಭರತ್ ಈ ಬರಸದ ಚೆಂಡು ಥರ್ಡ್ ಬಾಲ್ ಭಾಗದ ಒಂದು ಲೇಟ್ ಕಟ್ ಅನ್ನು ಮಾಡಿದ್ರು ಕೂಡ ಪ್ರಕಾಶ್ ಈ ಬಾರಿ ಒಂದು ಓಟವನ್ನು ಮಾತ್ರ ಪೂರೈಕೆ ಮಾಡಿಕೊಂಡ್ರು. ಫ್ರೆಂಡ್ಸ್ ಗಿಳಿಯಾರ್ನ ಮೊತ್ತ 18 ಓಟ.
ಅಂಡ್ ಫೋನ್ ನಂಬರ್ 2.5 ಓವರ್ಸ್ ಅಂತಿಮ ಸಭಾಕೆ ಇದೆ. ಓಟ್ಗಳನ್ನು ಬಿಡಿಕೊಡ್ತಾ ಇಲ್ಲ. ಭರತ್ ಗಿಳಿಯಾರು ಓವರ್ ಮುಕ್ತಾಯ. ಹಿಂದಿನ ಒಂದು ಪಂದ್ಯಾಟ ಕೂಡ ಮೊದಲ ಪಂದ್ಯಾಟ ಬಹಳ ಸುತ್ತಮುತ್ತ ದಸ್ಗಾರಿಕೆಯನ್ನು ಕಂಡಿದ್ರು ಭರತ್ ಗಿಳಿಯಾರು. ಈ ಹಂತದಲ್ಲಿ ಫ್ರೆಂಡ್ಸ್ ಇಲ್ಲ ಮೊತ್ತ ಗಿಳಿಯಾರು 18ಕ್ಕೆ 2. ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡಂತ ಈ ಒಂದು ಪಂದ್ಯ ಅನಿಲ್ ಕಾಡಬೆಟ್ಟು ಪಾಂಚಜನ್ಯ ಆ ನಿಟ್ಟಲ್ಲಿ ಟಾಸ್ ಮೇಲುಗೆಯನ್ನು ಪಡ್ಕೊಂಡು ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಅಗಳ ಒಳಭಾಗದಲ್ಲಿ ಮತ್ತೊಂದು ಬೌಲರ್ ರೂಪದಲ್ಲಿ ಇವಾಗ ಸನತ್ ಹೊನ್ನಾಳ. ಅಂಗಳ ಒಳಭಾಗದಲ್ಲಿ ಸನತ್ ಹೊನ್ನಾಳ ಪಾಂಚಜನ್ಯ ಪರವಾಗಿ ಅನಿಲ್ ಕಾಡ್ಬೆಟ್ಟು ಡ್ರೈವ್ ಮಾಡಿರುವಂತಹ ಪ್ರಕಾಶ್ ಶಿಬಾರಿ ಫ್ರೆಂಡ್ಸ್ ಗಿಳಿಯಾರ್ನ ಮತ್ತೊಂದು ಸುಂದರತೆ ಬೌಂಡ್ರಿಯನ್ನು ದಾಖಲಿಸಿದ್ರು. 4ನೇ ಓವರ್ ಮೊದಲ ಚೆಂಡಿನಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮುಖೇನವಾಗಿ ಬೌಂಡ್ರಿಯ ಸೇರ್ಪಡೆ. 22ಕ್ಕೆ 2. ಮತ್ತೆ ಉತ್ತಮರಿದ ಹೊಡೆತ ಡೀಪ್ ಎಡ್ಗಡೆ ಭಾಗದಲ್ಲಿ ನೋಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಚೆಂಡು. ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ಡೀಪ್ ಎಡ್ಗಡೆ ಭಾಗದಲ್ಲಿ. ಪ್ರಕಾಶನ ಮುಖೇನ 4 ಓಟಗಳ ಸೇರ್ಪಡೆ ಕೂಡ. ಒಂದು ಹಂತದಲ್ಲಿ ಒತ್ತಡವನ್ನು ಕಂಡಂತ ಗಿಳಿಯಾರು ಈಗ ಪ್ರಕಾಶನ ಆಟ ದಾಖಲಾಗ್ತಾ ಇದೆ. 26ಕ್ಕೆ 2. 26-2. ಜೆಎಂ ಪಾಂಚಜನ್ಯ ಸ್ವಶೀಲವನ್ನ ಆಶಯದಲ್ಲಿ ಅಗಲಿದ ಮಿತ್ರನ ಸವಿನೆನಪಿಗೋಸ್ಕರ ಟೂರ್ನಮೆಂಟ್ ನಡೀತಾ ಇದೆ ಸ್ವಸ್ತಿಕ್ ಅವರ ಹೆಸರಿನಲ್ಲಿ. ಮತ್ತೆ ಸನತ್ 4ನೇ ಓವರ್ 3ನೇ ಚೆಂಡು ರನ್ ಅವಕಾಶ ಇತ್ತು. ಒಂದು ಬಹಳ ಸಮರ್ಥ ಕ್ಷೇತ್ರ ರಕ್ಷಣೆಯನ್ನು ಫಾಲೋ ಥ್ರೂ ಅಲ್ಲಿ ಮಾಡುವಂತ ಸನತ್ ಈ ಬಾರಿ ಅಜಿತ್ ಅನ್ನ ರನ್ ಔಟ್ ಮಾಡಿದ್ರು. ಔಟ್ ರನ್ ಔಟ್ ರೂಪದಲ್ಲಿ ಅಜಿತ್ ವಾಪಸ್. 22ಕ್ಕೆ 3. ಫ್ರೆಂಡ್ಸ್ ಗಿಳಿಯಾರು ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಸುಶಾಂತ್ ಅನ್ನ ಕಣಕ್ಕಿಳಿಸ್ತಾ ಇದೆ ಫ್ರೆಂಡ್ಸ್ ಗಿಳಿಯಾರು. ಇದಾದ ಬಳಿಕದ ಮೊದಲ ಪಂದ್ಯಾಟವನ್ನು ಆಡ್ತಾ ಇರುವಂತಹ 2 ತಂಡಗಳು ಕೂಡ ಶೆಟ್ಟಿ ಎಂಪೈರ್ ಗಡಸ್ ಕುಂದಾಪುರ್ ವರ್ಸಸ್ ಕುಟೀರ 11 ಬನ್ನಾಡಿ. ಕುಂದಾಪುರ 2 ಪ್ರತಿಷ್ಠಿತ ತಂಡಗಳು ಅಂಬಲಪಾಡಿಯಲ್ಲಿ ಕ್ವಾರ್ಟರ್ ಫೈನಲ್ ಮುಖಾಮುಖಿ ಆಗುತ್ತೆ. ಇದರ ಮಧ್ಯೆ ಬಹಳ ಸಮರ್ಥ ಹೊಡೆತ ಕವರ್ಚು ಭಾಗದಲ್ಲಿ ಮತ್ತೊಂದು ಸುಂದರತೆ ಹೊಡೆತ. ಈ ಓವರ್ ಅಲ್ಲಿ 3ನೇ ಬೌಂಡರಿಯನ್ನ ಕಂಡ ಪ್ರಕಾಶ್ ಶಿಬಾರಿ ಸನತ್ಗೆ ಬ್ಯಾಕ್ ಟು ಬ್ಯಾಕ್ ಆಗಿ ಬೌಂಡರಿಯನ್ನು ದಾಖಲಿಸಿದ್ರು. ಈ ಬೌಂಡರಿಯ ಬಗ್ಗೆ ತಡ ಮೊತ್ತ 30 ಓಟಗಳು. ಈ ಓವರ್ 4 ಚೆಂಡುಗಳಲ್ಲಿ 3ನೇ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕರ್ನಾಟಕದ 16 ಪ್ರತಿಷ್ಠಿತ ತಂಡಗಳು ಆಡ್ತಾ ಇರುವಂತಹ ಈ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದೆ ಜೆಎಂ ಪಾಂಚಜನ್ಯ ಸ್ವಶೀಲವನ್ ಅಂಬಲಪಾಡಿ. ಮತ್ತೊಂದು ತೊಂಬತ್ತು ಎಸೆತ ಲಕ್ಷ್ಮಣದಲ್ಲಿ ಬೀಳ್ತಾ ಇದೆ. ಅಡ್ಡ ಹೊಡೆತವನ್ನ ಕಾಣೋ ಪ್ರಯತ್ನವನ್ನ ಪ್ರಕಾಶ್ ಮಾಡಿದ್ರು. ಲೆಗ್ ಬಾಯ್. ಮೊತ್ತ 31. ಲಾಸ್ಟ್ ಬಾಲ್.
ಮೂರು ಹೋದರಿ ಆಘಾತವನ್ನ ಕಂಡಂತ ಫ್ರೆಂಡ್ಸ್ ಗೆಳೆಯರಿಗೆ ಬಹುಶಃ ಈ ಪರಿಸ್ಥಿತಿಯಲ್ಲಿ ಪ್ರಕಾಶ್ ಒಂದು ಅತ್ಯುತ್ತಮ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ. ಈ ಬಾರಿ ಕೂಡ ತಮರದ ಹೊಡೆತ ಸಚಿನ್ ಬಹುಶಃ ಇದು ಸುಶಾಂತ್ ಮುಖೇನ ಒಂದು ಓಟ ಸೇರ್ಪಡೆ. ಓವರ್ ಮುಕ್ತಾಯವಾಗ್ತಾ ಇದೆ. ದೀಪಕ್ ಶಾ ಕವರ್ಸ್ ಅಲ್ಲಿ ಒಂದು ಓಟವನ್ನ ಸುಶಾಂತ್ ಪಡ್ಕೊಂಡ್ರು. ಮೊತ್ತ 32. ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ ಇವಾಗ ಫ್ರೆಂಡ್ಸ್ ಗಿಳಿಯಾರು ಓವರ್ ಒಂದರ ಸರಾಸರಿ 8ರ ರನ್ ರೇಟ್ ಅನ್ನು ಉಳಿಸಿ ಆಡ್ತಾ ಇದ್ದಾರೆ. ಈ ಓವರ್ ಮುಕ್ತಾಯವಾದ ಬಳಿಕ ಶೆಟ್ಟಿ ಅಂಪೈರ್ ಹಾಗೂ ಕುಟೀರ 11 ನಾಯಕರು ಟಾಸಿ ಬರಬೇಕು. ಕೊನೆ ಹಂತದಲ್ಲಿ ರಿಜ್ವಾನ್ ಈ ತನ್ಮದ ಚೆಂಡು ಬಳಸಬಾರದು. ಹೊಡೆತ ಸಚಿನ್ ಕೋಟೇಶ್ವರ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ದೀಪಕ್ ಶಾ ಕವರ್ಸ್ ಅಲ್ಲಿ ಮಾಡಿದ್ರು. ಕೇವಲ ಒಂದು ಓಟ ಸೇರ್ಪಡೆ ಆಗ್ತಾ ಇದೆ ಸುಶಾಂತ್ಗೆ. ಮೊತ್ತ 33-3 ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ. 5ನೇ ಓವರ್ನ 2ನೇ ಚೆಂಡು. ರಿಜ್ವಾನ್ ಸಲ್ಮಡೆ ಘಾತಿ ಪರಿವರ್ತನೆ ಕಂಡ್ರು. ಓಟಗಳು ಬರ್ತಾ ಇಲ್ಲ. ಈ ತನ್ಮದ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಕೊನೆ ಹಂತದಲ್ಲಿ ಪ್ರಕಾಶ್ ಮಾಡಿದ್ರು ಕೂಡ ಭರತ್ ಕಿಳಿಯಾರು ಲಾಂಗ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು. 34-3 ಮತ್ತೊಂದು ತಮರದ ಹೊಡೆತ ಸುಶಾಂತ್ ಮುಖೇನವಾಗಿ ರಿಜ್ವಾನ್ 5ನೇ ಓವರ್ 4ನೇ ಚೆಂಡು ತೀರಾ ಒಂದು ಸ್ಲೋಮರಸವನ್ನ ಕಂಡುಕೊಂಡ್ರು. ಬೌಂಡರಿಯ ಸೇರ್ಪಡೆ ಮತ್ತೆ 4 ಓಟ್ಗಳು ಫೈನಲ್ ಭಾಗದಲ್ಲಿ ಓಟ್ಗಳು ದಾಖಲಾಗ್ತಾ ಇದ್ದ ಹಾಗೆ ಮೊತ್ತ 38-3 ಮತ್ತೆ ರಿಜ್ವಾನ್ ಈ ಬಾರಿ ಚೆಂಡು ಕೊನೆ ಹಂತದಲ್ಲಿ ಒಂದು ರಿವರ್ಸ್ ಶಾಟ್. ಗಲ್ಲಿಯ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ ಸುಶಾಂತನ ಮುಖೇನ. ಫ್ರೆಂಡ್ಸ್ ಗೆಳೆಯರು ಮೊತ್ತ 39-3. ಈ ತನ್ಮದ ಅಂತಿಮ ಚೆಂಡಲ್ಲಿ ಒಂದು ರನ್ಔಟ್ ವಿಕೆಟ್ ಪತನ. 39ರ ಮೊತ್ತದಲ್ಲಿ 4 ಹೋದರಿ ಆಘಾತವನ್ನ ಕಂಡ ಫ್ರೆಂಡ್ಸ್ ಗೆಳೆಯರು ಅನಿಲ್ ಕಾಡಬೆಟ್ಟು ಪಾಂಚಜನ್ಯ ಸೆಮಿಫೈನಲ್ಗಾಗಿ 30 ಎಸೆತ 40 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಶಾಮಿಲಿ ಮೈದಾನದಲ್ಲಿ. ಒಂದು ಘನತೆ ಮೊತ್ತವನ್ನು ಪೇರಿಸಿರುವಂತಹ ಫ್ರೆಂಡ್ಸ್ ಗೆಳೆಯರು ಎದುರಾಳಿಗಳ ತಂಡ ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ವಿರುದ್ಧ ಅದ್ಯಾವ ರೀತಿಯ ಒಂದು ಫೈಟ್ ಅನ್ನ ಮಾಡ್ತಾರೆ ನೋಡಬೇಕಾಗಿದೆ. ಕ್ಯಾಪ್ಟನ್ ಆಫ್ ಶೆಟ್ಟಿ ಅಂಪೈರ್ ಅಂಡ್ ಕುಟೀರ 11 ನಾಯಕರು ಟಾಸಿ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಎರಡೂ ತಂಡಗಳ ನಾಯಕರು ಮುಂದಿನ ಪಂದ್ಯಾಟ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಆ ನಿಟ್ಟಲ್ಲಿ ಎರಡೂ ಕೂಡ ಕುಂದಾಪುರ ಪ್ರತಿಷ್ಠಿತ ತಂಡಗಳೇ ಮುಖಾಮುಖಿ ಆಗ್ತಾ ಇರುವಂತಹದ್ದು. ಕುಟೀರವನ್ನು ಎದುರಿಸದ ಶೆಟ್ಟಿ ಎಂಪೈರ್ ಕ್ರೀಡರ್ಸ್ ಕುಂದಾಪುರ್. ಕಿಶೋರ ಮತ್ತು ರಿಜ್ವಾನ್, ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ಪರವಾಗಿ.
ಓವರ್ ಒಂದರ ಸರಾಸರಿ 8 ರನ್ ರೇಟ್ ಅನ್ನು ಉಳಿಸಿಕೊಂಡು ಆಡಬೇಕಾದಂತ ಅನಿವಾರ್ಯತೆ ಇದೆ. ಈ ಪಂದ್ಯಗಳ ಪ್ರಶಸ್ತಿಯನ್ನು ಗೆಲ್ಲುವ ತಂಡ 1.5 ಲಕ್ಷ ರೂಪಾಯಿಗಳು ಜೊತೆಗೆ ಜಯಂ ಪಾಂಚಜನ್ಯ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 75,000 ಜೊತೆ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ ಜಯಂ ಪಾಂಚಜನ್ಯದ ಪರವಾಗಿ. ಮೊದಲ ಓವರ್ಗಾಗಿ ಪುನೀತ್ ಬಂದ್ರು ಗಿಳಿಯಾರು ಪರವಾಗಿ. ರಿಜ್ವಾನ್ ಎಸೆದ ಮೊದಲ ಚೆಂಡು ಅದು ಉತ್ತಮ ರೀತಿಯ ಎಸೆದ, ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಆದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನ ಮೊದಲ ಹಂತದಲ್ಲಿ ಕಂಡ್ರು ಪುನೀತ್ ಈ ಬಾರಿ. ಎರಡನೇ ಚೆಂಡು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಮತ್ತೊಂದು ಡಾಟ್ ಪಾಲಿನ ಸೇರ್ಪಾಡೆ. ರಿಜ್ವಾನ್ ಓಟವನ್ನು ದಾಖಲಿಸಿಲ್ಲ. ಈ ತನ್ಮಧ್ಯೆ 3ನೇ ಬಾರಿ ಹೆಸರಿನ ಚೆಂಡು ಲೋ ಫುಲ್ ಟಾಸ್ ಆಗಿತ್ತು. ಡೀಪ್ ಕಬರ್ಸಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಿಸ್ ಮಾಡ್ತಾ ಇರುವಂತಹ ಕ್ಷೇತ್ರ ರಕ್ಷಕ ಒಂದು ರನ್ಔಟ್ ಅವಕಾಶವನ್ನು ಕಾಯ್ಚೋದ ಮುಖೇನವಾಗಿ ಮೊದಲ ಜೀವದಾನವನ್ನು ರಿಜ್ವಾನ್ ಪಡ್ಕೊಂಡ್ರು. ಅನಿಲ್ ಕಾಡಬೆಟ್ಟು ಪಾಂಚಜನ್ಯದ ಪರವಾಗಿ. ತಳಮತ್ತ 40 ಅವಶ್ಯಕತೆ ಇದೆ ಸೆಮಿಫೈನಲ್ ಪ್ರವೇಶಕ್ಕಾಗಿ. ಹೋರಾಟವನ್ನು ಮಾಡ್ತಾ ಇದ್ದಾರೆ ಎರಡು ತಂಡಗಳು ತನ್ಮೂಲಕವಾಗಿ. ಈ ತನ್ಮದ ಅಂಗಳ ಭಾಗದಲ್ಲಿ ವಸ್ತುಶಃ ಒಂದು ಕ್ಲೋಸ್ ರನ್ ಔಟ್ ಆಗಿರುವಂತ ಅಪೀಲ್ ಅನ್ನ ಮಾಡಿದ್ರು. ಆಲ್ಮೋಸ್ಟ್ ಕಿಶೋರ್ಗೆ ಕನ್ಫರ್ಮೇಶನ್ ಇರೋದ್ರಿಂದ ಅಂಗಡದಿಂದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಈ ತನ್ಮದ ಮೊದಲ ವಿಕೆಟ್ ಪತನ. 40 ಇನ್ನು 39 ಓಟದ ಅವಶ್ಯಕತೆ. ಮೊದಲ ವಿಕೆಟ್ ಪತನ. ಅಂಗಣ ಒಳಭಾಗದತ್ತ ಸುಧಾಕರ ಕುಂಬಾಶಿಯ ಸೇರ್ಪಾಡೆ. ಪುನೀತ್ ಎಸ್ಯಾನಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಗೆಳೆಯಾರುವಿನ ಪರವಾಗಿ. ಓಟುಗಳು ಬರ್ತಾ ಇಲ್ಲ. ಬಹಳ ಸುಮಾರು ಔಟ್ ಸ್ವಿಂಗ್ ಡೆಲಿವರಿ. ಚೆಂಡು ಕೊನೆ ಹಂತದಲ್ಲಿ ತಿರುವನ್ನ ಪಡ್ಕೊಳ್ತಾ ಇದೆ ಪುನೀತ್ ಮುಖೇನ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 1-1 ಪಾಂಚಜನ್ಯ. ಮತ್ತೊಂದು ಫಾಸ್ಟ್ ಡೆಲಿವರಿ. ಕೊನೆ ಹಂತದಲ್ಲಿ ವೈಟ್ ಬಾಲ್ ನ ಸೂಚನೆ. ಔಟ್ ಸೈಡ್ ದ ಲಕ್ಷ್ಯಂನ ಮುಖೇನವಾಗಿ ಮತ್ತೆ ಒಂದು ಓಟದ ಸೇರ್ಪಡೆ. 2 ಓಟಗಳು. ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಉತ್ತಮ ಹೊಡೆತಾರೆ. ಅವಕಾಶ ಇತ್ತು. ಒಂದು ಅವಕಾಶ ಕೈ ಜಾರ್ತಾ ಇದೆ ಈ ಹಂತದಲ್ಲಿ. 3 ಓಟವನ್ನು ಮಾತ್ರ ಬಿಟ್ಕೊಟ್ಟ ಪುನೀತ್ ಈ ಹಂತದಲ್ಲಿ. ಒಂದು ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಮುಗಿಸಿದ್ರು ಫ್ರೆಂಡ್ಸ್ ಗೆಳೆಯರನ ಪರವಾಗಿ. ಅಂತಿಮ 4 ಓವರ್ಗಳು 37 ಓಟವನ್ನು ಪೇರಿಸಬೇಕಾಗಿದೆ ಪಾಂಚಜನ್ಯ. ಅನಿಲ್ ಕಾಡಬೆಟ್ಟು. ಎರಡನೇವರಿಗಾಗಿ ಪ್ರಕಾಶನ ಪರಿಚಯಿಸ್ತಾ ಇದೆ. ಒಂದು ಉತ್ತಮ ರೀತಿಯ ಆಟವನ್ನು ಮೊದಲ ಹಂತದಲ್ಲಿ ಫ್ರೆಂಡ್ಸ್ ಗೆಳೆಯರನ ಪರವಾಗಿ ತೋರ್ಪಡಿಸಿದಂತಹ ಯುವ ಆಟಗಾರ ಪ್ರಕಾಶ್ ಬಂದ್ರು. ಈತನ ಮಧ್ಯೆ 2 ಬಾಲ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲಾಗ್ ಸೀಮಾರೇಖೆಯ ಭಾಗದಲ್ಲಿ ಸುಧಾಕರ್ ಕುಂಬಾಶೆ ಮುಖ್ಯವಾಗಿ. ಪಾಂಚಜನ್ಯ ಅನಿಲ್ ಕಾಡಬೆಟ್ಟುವಿನ ಮೊದಲ ಬೌಂಡ್ರಿ ಕೂಡ ಅಂಕಿಅಂಶಗಳ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. 7 ಫಾರ್
ಲಾಸ್ ಆಫ್ ಒನ್. ಎರಡನೇ ಬಾರಿ ಸುಧಾಕರ್ನ ದಾಂಡಿನಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕವರ್ ಸುಭಾಗದಲ್ಲಿ ಅಂತಿಮ ಹಂತದಲ್ಲಿ ಪ್ರಕಾಶ್ಗೆ ಮತ್ತೊಂದು ಬೌಂಡರಿಯನ್ನು ದಾಖಲಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಸುಂದರತೆ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ 11ರ ಮೊತ್ತ ದಾಖಲಾಗ್ತಾ ಇದೆ. ಅನಿಲ್ ಕಾಡಬೆಟ್ಟು ಪಂಚಜನ್ಯ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮೂರನೇ ಬಾರಿ ಎಸೆದ ಚೆಂಡು ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೈಟ್ ಮಾಡ್ತಾ ಇದ್ದೇವೆ. ಮತ್ತೆ ಪಂದ್ಯಾಟದ ಮುನ್ನರಿಕೆ ಅಂಗಡಿ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಬಹಳ ಸೋಟ ಮಾಡಿದ ಜಯಂ ಪಂಚಜನ್ಯ 11 ಮತ್ತು ಸೊಸೆ ಅಂಬಲಪಾಡಿಯ ಒಂದು ಆಶ್ಚರ್ಯ ನಡೀತಾ ಇರುವಂತಹ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. ನಾಟ್ಔಟಿನ ಒಂದು ತೀರ್ಪು ಬರ್ತಾ ಇದೆ. ಈ ತನ್ಮಧ್ಯೆ ಪ್ರಕಾಶ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಮಾದರ ಒಂದು ಎಸೆಗಳ ಅವಶ್ಯಕತೆ ಇದೆ ಫ್ರೆಂಡ್ಸ್ ಗಿಳಿಯಾರುವಿನ ಜಯಕ್ಕಾಗಿ. 5ನೇ ಬಾರಿ ಪ್ರಕಾಶ್ ಎಸೆದ ಚೆಂಡು ಮತ್ತೊಂದು ಬಹಳ ಸಮರ್ಥ ಹೊಡೆತ ಪಂಚಜನ್ಯದ ಪರವಾಗಿ ನಾಯಕ ರೈಸ್ವಾನ್ ಮುಖೇನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಫುಲ್ ಮಾಡಿದಂತ ಹೊಡೆತ. ಬೌಂಡರಿಯ ಸೇರ್ಪಡೆಯೂ ಕೂಡ ಮತ್ತೆ ಫೈಟ್ ಬ್ಯಾಕ್ ಆಗ್ತಾ ಇದೆ. ಅನಿಲ್ ಕಾಡಬೆಟ್ಟು ತಳಮೊತ್ತ 16ಕ್ಕೆ 1. ಈ ಹಂತದಲ್ಲಿ 2ನೇ ಕೊನೆಯ ಚೆಂಡು ಪಾಡಲ್ ಶಾಟ್ ಆಡುವ ಬರದಲ್ಲಿ ಲಾಂಗ್ ಲೆಗ್ ಅಲ್ಲಿ ಒಂದು ನಿಯಮ ಉಲ್ಲಂಘನೆಯನ್ನ ರೈಸ್ವಾನ್ ಮಾಡಿದ್ರು. ವಿಕೆಟ್ ಪತನವೂ ಕೂಡ. ಪ್ರಕಾಶ್ ಒಂದು ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನ ಪಡ್ಕೊಂಡ್ರು. ತಳಮೊತ್ತ 16ಕ್ಕೆ 2. ಇನ್ನು 18 ಎಸೆತ 24 ಕೋಟಿಗಳ ಅವಶ್ಯಕತೆಯೂ ಕೂಡ. ಅಲ್ಲಿ ಕುಟೀರ ತಂಡದ ನಾಯಕರು ಹಾಗೂ ಶೆಟ್ಟಿ ಅಂಪೈರ್ ತಂಡದ ನಾಯಕರಾಗಿರುವಂತಹ ಮನೀಶ್ ಶೆಟ್ಟಿ ಅವರು ಟಾಸಿ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಈ ಒಂದು ಜಯಂ ಪಂಚಜನ್ಯ ಟ್ರೋಫಿಯ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ನಡೆಯುತ್ತೆ. ಕುಂದಾಪುರದ 2 ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಕುಟೀರ 11 ಬನ್ನಾಡಿ ಮತ್ತು ಶೆಟ್ಟಿ ಅಂಪೈರ್ ಕ್ರೀಡರ್ಸ್ ಕುಂದಾಪುರ್. ಚೆನ್ನಲೆ ಪುನೀತಿ ಮಾರಿ ಪಂಚಜನ್ಯ ಅನಿಲ್ ಕಾಡಬೆಟ್ಟು ಮತ್ತೊಂದು ಪ್ರಮುಖ ವಿಕೆಟ್ ಅನ್ನು ಉರುಳಿಸಿದ್ರು. ಲೆಗ್ ಸ್ಟಿಕ್ ಅನ್ನು ಎಕ್ಸ್ಪೋಸ್ ಮಾಡಿ ಅಂತ ಸುಧಾಕರ್ ಕುಂಬಾಶಿ ಕ್ಲೀನ್ ಬೌಲ್ಡ್ ಆಗಿ ವಾಪಸ್ ಆದ್ರು. ಮತ್ತೆ ಯಶಸ್ಸನ್ನು ಪಡ್ಕೊಂಡ ಗಿಳಿಯಾರು ರವಿ ಅವರ ಮುಂದಾಳುತ್ತದೆ ಈ ಒಂದು ತಂಡ. ಫ್ರೆಂಡ್ಸ್ ಗಿಳಿಯಾರು ಬಹುಶಃ ಈ ಪರಿಸ್ಥಿತಿಯಲ್ಲಿ ಒಂದು ಹಂತದ ಹಿಡಿತವನ್ನು ಸಾಧಿಸ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಾಡ. ಸಚಿನ್ ಬೈಕಾಡಿ ಇನ್ನೊಂದೆಡೆ ಸಚಿನ್ ಕೋಟೇಶ್ವರ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಪುನೀತ್ ಈ ಬಾರಿ ಸಂದ ಚೆಂಡು ಫುಲ್ ಟಾಸ್ ಆಗಿ ಬಿದ್ದಿತ್ತು. ಒಂದರ ಹೆಚ್ಚುವರಿ ಸೇರ್ಪಡೆ ಸ್ಕ್ವೇರ್ ಭಾಗದಲ್ಲಿ ತಳಮೊತ್ತ ಈ ಹಂತದಲ್ಲಿ 17 ಫಾರ್ 3. ಕ್ಯಾಪ್ಟನ್ ಆಫ್ ಶೆಟ್ಟಿ ಅಂಪೈರ್ ಅಂಡ್ ಕುಟೀರ ಆದಷ್ಟು ಬೇಗ ಬರಬೇಕು ಟಾಸ್ಗೆ ಅನ್ನೋದ ಕೇಳ್ತಾ ಇದ್ದೇವೆ. ಕುಟೀರ 11 ಅಂಡ್ ಶೆಟ್ಟಿ ಅಂಪೈರ್ ಕ್ರೀಡರ್ಸ್ ಲೇಟ್ ಮಾಡಬೇಡಿ. ಓಟಗಳು ಬರ್ತಾ ಇಲ್ಲ. ಫೈಟ್ ಬ್ಯಾಕ್ ಮಾಡ್ತಾ ಇದೆ ಗಿಡಿಯಾರು. ಹಿಂದಿನ ಒಂದು ಹಂತದಲ್ಲಿ ಪ್ರಕಾಶನ ಓವರ್
ಬಹಳ ಶುದ್ಧ ರೀತಿಯಲ್ಲಿ ಬಂದಿತ್ತು. ಇವಾಗ ಪುನೀತ್ ಕೂಡ ಗೆಳೆಯಾರ್ ಪರವಾಗಿ ಎಸನ ಚೆಂಡು ಯಾರ್ಕರ್ ಡೆಲಿವರಿ ಸಚಿನ್ ಕೋಟೇಶ್ವರ ಮತ್ತೆ ಡಿಪಕ್ಷ ಕವರ್ಸಲು ಒಂದು ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ಮೊತ್ತ 18ಕ್ಕೆ 3, 22 ಓಟದ ಅವಶ್ಯಕತೆ. 14 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ಆ ನಿಟ್ಟಲ್ಲಿ. ಫಾರ್ಟಿನ್ 22 ಒಂದು ಕುತೂಹಲಕಾರಿ ಪಂದ್ಯಾಟವನ್ನು ಆಡ್ತಾ ಇದೆ ಎರಡೂ ತಂಡಗಳು ಕೂಡ. ಒಂದು ರೋಚಕ ಪಂದ್ಯಾಟವನ್ನು ಕಾಡ್ತಾ ಇದ್ದಾರೆ ಎರಡೂ ತಂಡಗಳು. ಗೆಳೆಯಾರ್ ಫ್ರೆಂಡ್ಸ್ ವರ್ಸಸ್ ಅನಿಲ್ ಕಾಡಬೆಟ್ಟು ಪಂಚಜನ್ಯ. ಈ ತರಮದೆ ಕೊನೆ ಹಂತದಲ್ಲಿ ಒಳ ತಿರುವನ್ನ ಪಡ್ಕೊಂಡ ಚೆಂಡು ಓಟಗಳಿಗೆ ಪುನೀತ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 13ಕ್ಕೆ 22 ಮೊದಲ ಕ್ವಾರ್ಟರ್ ಫೈನಲ್. ಈ ತರಮದೆ ಮುಖ್ಯವಾಗಿ ಮೂರನೇ ಓವರ್ ಕೊನೆ ಚೆಂಡಲ್ಲೊಂದು ಡೀಪ್ ಇಟ್ ಕಡೆ ಭಾಗದಲ್ಲಿ ಭರ್ಜರಿ ಬೌಂಡ್ರಿ ಸಚಿನ್ ಬೈಕಾಡಿಯ ಮುಖ್ಯವಾಗಿದ್ದು ಅನಿಲ್ ಕಾಡಬೆಟ್ಟು ಪಂಚಜನ್ಯದ ಇನ್ನಿಂಗ್ಸ್ಗೆ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ತಂಡದ ಮೊತ್ತ 22ಕ್ಕೆ 3, 12ಕ್ಕೆ 18, 12 balls 18 to 1. ಇನ್ನು ಕೂಡ ಎರಡು ತಂಡಗಳ 50-50 ಅವಕಾಶ ಇದೆ, 50-50 ಚಾನ್ಸಸ್ ಇದೆ. ಆದ್ರೂ ಕೂಡ ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಆ ನಿಟ್ಟಲ್ಲಿ ಅದೇನಾಗ್ತದೆ ಈ ಒಂದು ಪಂದ್ಯದ ಫಲಿತಾಂಶ ಕಾದು ನೋಡ್ಬೇಕಾಗ್ತಾ ಇದೆ. ಅಷ್ಟು ಬೇಗ ಪಂದ್ಯಾಟ ಮುಂದುವರಿಕೆ ಮಾಡಿಕೊಳ್ಳಿ ಅನ್ನೋದ ಕೇಳ್ಕೊಂಡು ಮಹೇಶ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಗಿಳಿಯಾರ್ ನಾಗ ಗಮನಕ್ಕೆ ಶೆಟ್ಟಿ ಅಂಪೈರ್ ಕ್ಯಾಪ್ಟನ್ ಅನ್ನ ಕಳಿಸ್ಕೊಡ್ಬೇಕು. ಇನ್ನು 2 ಓವರ್ ಇರೋದು, 5 ಓವರ್ಗಳ ಪಂದ್ಯಾಟ. ಆದಷ್ಟು ಬೇಗ ಕುಟೀರ ಮತ್ತು ಶೆಟ್ಟಿ ಅಂಪೈರ್ ಇಬ್ರು ಬರಬೇಕು. ಅಣ್ಣ ಬರ್ರಿ. ಭಾಗದ ಚೆಂಡು ಕವರ್ ಪಾಯಿಂಟ್ ಸಿಮರ್ ಕೆಲ ಭಾಗವನ್ನು ಕಾಣ್ತಾ ಇದೆ. ತನ್ಮೂಲಕ ಬೌಂಡ್ರಿ ಬಹಳ ಶುದ್ಧ ಮಾಡಿದ ಹೊಡೆತ ಸಚಿನ್ ಕೋಟೇಶ್ವರ ಬೌಂಡರಿಯನ್ನು ಕಂಡುಕೊಂಡ್ರು. 4 ಓಟಗಳ ಸೇರ್ಪಡೆ. ಆ ನಿಟ್ಟಲ್ಲಿ 11 ಎಸೆತ, 16 ಓಟದ ಅವಶ್ಯಕತೆ. ಸಾರಿ 14 ಸಾರಿ ಅಂಗಡ ಒಳಭಾಗದಲ್ಲಿ ಇವಾಗ ಮತ್ತೆ ಪಂದ್ಯದ ಮುಂದುವರಿಕೆಯೂ ಕೂಡ. ಈ ತನ್ಮದೆ ಬಾಲಸ್ ಬ್ಯಾಕ್ ಡೌನ್ ಮಾಡ್ತಾ ಇರುವಂತಹ ಸಚಿನ್ ಕೋಟೇಶ್ವರಿ ಬಾರಿ ಒಂದು ಹಂತ ರನ್ ಔಟ್ ಇಂದ ಬಚಾವಾದ್ರು. ಮತ್ತೆ ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳಮೊತ್ತ 28, 9ಕ್ಕೆ 12, 9 balls 12 runs over. ಒಂದು ಬಹಳ ಸುತ್ತಮರಿದ ಪಂದ್ಯಾಟವನ್ನು ಇಲ್ಲಿ ನಡೆಸ್ತಾ ಇದೆ ಜಯಂ ಪಂಚಜನ್ಯ. 40 ಗಜಗಳ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯ ಕೂಡ ಒಂದು ಕ್ವಾರ್ಟರ್ ಫೈನಲ್. ಇನ್ನು ಕೂಡ 2 ಎಸ್ಗಳು 4 ಎಸ್ಗಳು ಬಾಕಿ ಇದೆ ಈ ಓವರ್.
ಇದರ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಸಚಿನ್ ಬೈಕಾಡೆ ಹೊಡೆದ ಸ್ಕ್ವೇರ್ ಲೆಗ್ ಸಿಮರಿಕರ ಭಾಗದಲ್ಲಿ ಫೀಲ್ಡರ್ ಒಂದು ಅಚಾತುರ್ಯವನ್ನ ಮಾಡಿದ್ರು, ಒಂದಷ್ಟು ಮಿಸ್ ಫೀಲ್ಡ್ ಅನ್ನ ಮಾಡಿದ್ರು. ಮತ್ತೆ 4 ಓಟಗಳ ಸೇರ್ಪಡೆ. ಈ ಬೌಂಡರಿಯ ಬಹುಶಃ ಬಂದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ತಂಡದ ಮೊತ್ತ 32-3. ಮತ್ತೊಂದು ಉತ್ತಮ ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ರನ್ ಔಟ್ ಮಾಡೋ ಅವಕಾಶ ಇತ್ತು. ಅಡ್ಡ ಹೊಡೆತ. ಇದರ ಮಧ್ಯೆ ಒಂದೊಡೆ ಚೂರಿಯ ಸೇರ್ಪಡೆ. 33 ಓಟವನ್ನು ತಲುಪ್ತಾ ಇರುವ ಅನಿಲ್ ಕಾಡಬೆಟ್ಟು ಪಂಚಜನ್ಯ ಕೋಟ. ಕುತೂಹಲಕಾರಿ ಕ್ವಾರ್ಟರ್ ಫೈನಲ್. ಫ್ರೆಂಡ್ಸ್ ಗಿಳಿಯಾರು ಫೈಟ್ ಮಾಡ್ತಾ ಇದೆ ಜಯಕ್ಕಾಗಿ. ಮತ್ತೊಂದು ತಮರಿತ ಈ ಬಾರಿ ಹೊಡೆತ ದೀಪಕ್ಷ ಕವರ್ಸಲು ಬಿರುಸಿನ ಹೊಡೆತವನ್ನ ಕಂಡ ಸಚಿನ್ ಕೋಟೇಶ್ವರ್ ಮುಖ್ಯವಾಗಿ ಚೆಂಡು ಮತ್ತೆ ಬೌಂಡ್ರಿಯ ಸೇರ್ಪಡೆ. ಬಾರಿ ಪಂಚಜನ್ಯದ ಪರವಾಗಿ ಮಂಚೂಣಿಗೆ ಬರ್ತಾ ಇದೆ ಅನಿಲ್ ಕಾಡಬೆಟ್ಟು ಪಂಚಜನ್ಯ. ಸ್ಕೋರ್ 37-3. ಈ ಹಂತದಲ್ಲಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಿರುಸಿನ ಬೌಂಡ್ರಿಯನ್ನು ಲಾಂಗಲ್ ಭಾಗ ಸಚಿನ್ ಕೋಟೇಶ್ವರ್ ತೋರ್ಪಡಿಸಿದ್ರು. ಈ ರೀತಿಯಾಗಿ ಅನಿಲ್ ಕಾಡಬೆಟ್ಟು ಪಂಚಜನ್ಯ ಕೋಟ ಮೊದಲ ತಂಡವಾಗಿ ಸೆಮಿಫೈನಲ್ ತೇರ್ಗಡೆಯನ್ನ ಕಂಡ್ರು. ಎಂಟರ್ ದ ಸೆಮಿಫೈನಲ್. ಬಿರುಸಿನ ಹೋರಾಟವನ್ನು ಕಂಡಂತ ಫ್ರೆಂಡ್ಸ್ ಗಿಳಿಯಾರು ಅಂತಿಮ ಹಂತದಲ್ಲಿ ಸೋಲನ್ನ ಕಂಡುಕೊಂಡ್ರು. ಅವ್ರಿಗೆ ಕೂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ.